ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಅಕ್ಕನ ಮನೆಗೆ ಬಂದೆ. ಯಾಕಪ್ಪ ಅಂತ ಡೀಟೇಲ್ ಹೇಳ್ತೀನಿ. ಫಸ್ಟ್ ಟೈಮ್ ಸಲುವಾಗಿ ನಾವು ನಿನ್ನೆ ಜಯಶಕ್ಕೆ ತುಂಬ ಹುಷಾರೇ ಇರಲಿಲ್ಲ. ಹಾಸ್ಪಿಟಲಲ್ಲಿ ತುಂಬ ಕಡೆ ಡಾಕ್ಟರ್ಸ್ಗೆ ಸರ್ಚ್ ಮಾಡಿದ್ವಿ, ಡಾಕ್ಟರ್ಸೇ ಸಿಗ್ತಾ ಇರಲಿಲ್ಲ. ಸೊ ನಾವು ಮನೆಗೆ ಬಂದಾಗಲೇ 11 ಗಂಟೆ ಆಗೋಯಿತು, 11:15 ನಾನು ಮನೆಗೆ ಬಂದಾಗಲೇ. ಸೊ ಅಲ್ಲಿ ಏನೇನಾಯಿತು, ಎಲ್ಲಿ ಶಾಪಲ್ಲಿ ತೋರಿಸಿದ್ವಿ ಅಂತ ಡೀಟೇಲಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಬನ್ನಿ ಗೈಸ್. ಸೊ ರೆಗ್ಯುಲರಾಗಿ ತೋರಿಸೋ ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ಶಾಪೇ ತೆಗ್ದಿಲ್ಲ, ಫುಲ್ ಕ್ಲೋಸ್ ಆಗಿತ್ತು. ಸೊ ಆಮೇಲೆ ಆನ್ಲೈನಲ್ಲಿ ಸುಮಾರು ಕಡೆ ಸರ್ಚ್ ಮಾಡಿ ಸುಮಾರು ಕಡೆನೂ ಹೋದ್ವಿ. ಸೊ ಅಲ್ಲಿ ನೋಡಿದ್ರೆ ಡಾಕ್ಟರ್ಸ್ ಅವೈಲಬಲೇ ಇರಲಿಲ್ಲ. ಆಲ್ರೆಡಿ 9:30 ಆಗೋಗ್ಬಿಟ್ಟು ಎಲ್ಲೂ ಹಾಸ್ಪಿಟಲ್ಲೇ ತೆಗ್ದಿಲ್ಲ. ಇವತ್ತು ಜಶುಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಬಟ್ ಎಲ್ಲೂ ತೆಗ್ದಿಲ್ಲ. ಇವಂತ ತೆಗ್ದಿದ್ಯಂತೆ. ಸೊ ಅದಕ್ಕೆ ಒಂದು ಹಾಸ್ಪಿಟಲ್ಗೆ ಫೋನ್ ಮಾಡಿದರು, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಾಗಿ ಪರಿಮಳ ಕ್ಲಿನಿಕ್ ಅಂತೆ ಮಕ್ಕಳದು, ಅಲ್ಲಿಗೆ ಬಂದು ತೋರ್ಸಕ್ಕೆ ಬಂದಿದ್ವಿ. ಸೊ ಅವ್ರು ಅದನ್ನು ಚೀಟಿಯಲ್ಲಿ ಬರ್ಕೊಟ್ಟಿದ್ರು, ಏನು ಪ್ರಾಬ್ಲಮ್ ಇದೆ ಮಗುಗೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಹಿಡ್ಕೊಂಡು ಜಶು ಆಟ ಆಡ್ತಾಯಿದ್ಲು. ಅದು ಜಶುಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ವಿ. ಏನಕ್ಕೆ ಲೂಸ್ ಮೋಷನ್ ಆಗ್ತಿದೆ ಅಂತಂದರೆ ಅದು ಫುಡ್ ಇನ್ಸ್ಪೆಕ್ಷನ್ ಥರ ಆಗಿದೆಯಂತೆ. ಸೊ ಈಗ ನಾಳೆವರೆಗೂ ಮೆಡಿಸನ್ ಕೊಟ್ಟಿದ್ದಾರೆ. ಇನ್ ಕೇಸ್ ಕಡಿಮೆ ಆಗಿಲ್ಲ ಅಂದರೆ ಕರ್ಕೊಬನ್ನಿ, ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟ್ರೇ. ಸೊ ಓಕೆ ಅಂತ ಅನ್ನಿಸ್ತು ನಮಗೆ. ಸೊ ಅದಕ್ಕೆ ಈಗ ಮೆಡಿಕಲ್ಗೆ ಹೋಗ್ತಾ ಇದ್ದೀವಿ, ನೋಡುವ. ಸೊ ಜಶುಗೆ ಅವರು ಮೆಡಿಸನ್ ಬರ್ತಿದ್ರು, ಒಂದು ಸಿರಪು ಮತ್ತು ಒಂದು ಪೌಡರು. ಸೊ ಅದನ್ನು ತೊಗೊಳ್ಳೋಣ ಅಂತ ಹೋಗಿದ್ವಿ. ಚಿಕನ್ ಸಾರು ಮತ್ತು ಪೆಪ್ಪರ್ ಚಿಕನ್ ಎರಡು ಹೇಗಿತ್ತು? ಸಖತ್ತಾಗಿತ್ತ? ಹೇಗಿತ್ತು ಚಿಕನ್ ಸಾರು, ಪೆಪ್ಪರ್ ಚಿಕನ್? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಚೆನ್ನಾಗಿತ್ತು, ಫೈನ್. ನಾನೇ ಮಾಡಿದ್ದು. ಜನ್ಮಕ್ಕೆ ಹೋಗೋ ನಮ್ಮ ದೇಶ ಸಾರು ಮತ್ತೆ ಪೆಪ್ಪರ್ ಚಿಕನ್ ನಾನು ಮಾಡಿದ್ದು. ನೀನು ಯಾವತ್ತು ನೀನೇನು ಅಡುಗೆ ಬರ್ತಿದ್ದೋಳ ಹೇಳಕ್ಕೆ ನಾನು ಮತ್ತೆ ಇಲ್ಲಿ ನಡ್ಕೊಂಡು ಮಾತಾಡು, ಕ್ಯಾಮ್ರಾ ನೋಡಿ ಮಾತಾಡು, ಆ ಕಡೆ ತಿರುಗಿ ಮಾತಾಡೋದಲ್ಲ. ಹೆಂಗಿತ್ತು ಏನು ಎಕ್ಸ್ಪೀರಿಯನ್ಸ್? ಹಿಂಗೆ ಆಗ್ತೀನಿ ಎಡಿಟ್ ಮಾಡ್ಬಿಟ್ಟು. ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಮತ್ತೆ ಮಳೆ ಬಂದ್ಬಿಡ್ತು, ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಮಳೆ ಬಂತು ಗೈಸ್, ನಿಜವಾಗ್ಲೂ. ನನ್ನ ಜೊತೆ ಕೆಲಸ ಮಾಡ್ತಿದ್ದು ಫ್ರೆಂಡ್ಸ್ ಕಾಲ್ ಮಾಡಿದ್ರು, ಬರ್ತಿದ್ದೀವಿ ನಿಮ್ಮ ಮನೆಗೆ ಅಂತ. ಸೊ ನನಗೆ ಫ್ರ್ಯಾಂಕ್ ಮಾಡ್ತಾಯಿದ್ದಾರೆ, ಬರ್ತಿದ್ದೀನಿ ಅಂತ ಇದ್ದಾರೆ. ಬಂದಿರಲ್ಲ, ಬರ್ತೀನಿ ಎಲ್ಲಿದ್ದೀರಾ ಅಂದರೆ ಬರ್ತಾಯಿದ್ದೀನಿ ಅಂತಾರೆ. ಸೊ ಲಾಸ್ಟ್ ಟೈಮು ಹಿಂಗೆ ಮಾಡಿದ್ರು, ಬರ್ತೀನಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಅವಳು ಫ್ರೆಂಡು. ಆಮೇಲೆ ಅವಳಿಗೆ ಫೋನ್ ಮಾಡ್ಕೊಂಡ್ರೆ ಸಂಜೆ ಹಂಗೆ ಇಲ್ಲ ಬಂದ್ಬಿಡ್ತೀನಿ ಕಣೆ ಅಂತ ಹೇಳಿದ್ಲು. ಆಮೇಲೆ ಅವಳು ಬಂದಿರಲಿಲ್ಲ. ಸೊ ನನಗೆ ಫ್ರ್ಯಾಂಕ್ ಮಾಡ್ತಾಯಿದ್ದಾರೆ. ಸೊ ನಾನು ಫ್ರ್ಯಾಂಕ್ ಆಗಲ್ಲ, ಯಾಕಂದರೆ ನಂಗೆ ಗೊತ್ತು ಅವ್ರಿಬ್ರು ಬರೋಲ್ಲ ಅಂತ. ಯಾಕೆಂದರೆ ಒಬ್ಳಿಗೆ ರಜಾ ಇದೆ ಇವತ್ತು, ಇನ್ನೊಬ್ಬರಿಗೆ ಫಸ್ಟ್ ಶಿಫ್ಟ್ ಮುಗಿಸ್ಕೊಂಬರ್ತೀನಿ ಅಂತ ಹೇಳಿದ್ದಾಳೆ. ನೋಡೋಣ ಗೈಸ್ ಬರ್ತಾರ ಇಲ್ವಾ ಅಂತ. ಸೊ ಮಳೆ ಬೇರೆ ಬರೋಂಗಿದೆ, ಅವ್ರು ಬರೋಲ್ಲ ಅಂತ ನಂಗೆ ಚೆನ್ನಾಗಿ ನಂಬಿಕೆ ಇದೆ, ನೋಡುವ. ಇನ್ನೂ ಒಂದು, ನಮ್ಮಮ್ಮ ನನ್ನ ಜೊತೆ ಮಾತಾಡ್ತಾಯಿದ್ದಾರೆ. ಸಮ್ ರೀಸನ್ಸ್ ಬೇರೆ ಜಗಳ ಆ ಥರ ಏನಿಲ್ಲ. ಏನೋ ಅವರು ಒಂದು ವಸ್ತು ಬಗ್ಗೆ ಅವರು ಏನೋ ಹೇಳಿದ್ರು, ನಾನು ಬೇಡ ಆ ಥರ ಮಾಡೋದು ಬೇಡ ಅಂತ ನನ್ನ ವಾಯ್ಸ್ ಟೋನ್ ಇರೋದೇ ಜೋರು, ಬಟ್ ಆ ಥರ ಹೇಳಿದೆ. ಸೊ ಅದಕ್ಕೆ ನಮ್ಮಮ್ಮನ ಬೇಜಾರಾಗಿ ನನ್ನ ಜೊತೆ ಈಗಾಗಲೇ 4-5 ಡೇಸ್ ಆಯಿತು ಮಾತಾಡ್ತಾಯಿಲ್ಲ ನಮ್ಮಮ್ಮ ನನ್ನ ಜೊತೆ. ಸೊ ವೆಯ್ಟ್ ಮಾಡ್ತೀನಿ ಎಷ್ಟು ದಿನವರೆಗೂ ನನ್ನನ್ನು ಮಾತಾಡಿಸ್ತಾ ಇರ್ತಾರೆ ಅಂತ. ಸೊ ನಮ್ಮಮ್ಮ ಎದ್ದೇ ಇರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಹೋದ ಸಲ ಹಿಂಗೆ ಒಂದು ಸಲ ಏನೋ ಸಮ್ ರೀಸನ್ಸ್ ನನ್ನ ಜೊತೆ ಮಾತುಬಿಟ್ಟು 10 ದಿನವರೆಗೂ ನನ್ನ ಜೊತೆ ಮಾತಾಡಿರಲಿಲ್ಲ. ಲಾಸ್ಟಲ್ಲಿ ನಾನು ಹತ್ಕೊಂಡು ಫೋನ್ ಮಾಡಿ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡಾಗಲೇ ಅಮ್ಮ ನನ್ನ ಜೊತೆ ಮಾತಾಡಿದ್ದು. ಅದಾದಮೇಲೆ ಈಗಾಗಲೇ ನಮ್ಮಮ್ಮ ನನ್ನ ಜೊತೆ ಮಾತುಬಿಟ್ಟಿರೋದು. ಗೈಸ್ ನಾರ್ಮಲಾಗಿದ್ದಾಗ ನಿಜವಾಗ್ಲೂ ನನ್ನ ಅಪ್ಪ ಮನೇಲಿ ಇದ್ನಲ್ಲ, ಆವಾಗ ನಾವಿಬ್ಬರು ಜಗಳ ಆಡಿದ್ರೆ ಏನು ಮಾಡ್ತಾಯಿದ್ದೆ ಗೊತ್ತಾ, ಟೀಮ್ ಮಾಡಿ ಕಾಂಪ್ರಮೈಸ್ ಮಾಡ್ಕೊತಾ ಇದ್ದೆ. ಯಾವ ಟೀಮು ವರ್ಕೌಟ್ ಆಗ್ತಾಯಿಲ್ಲ. ಸೊ ಸಿಗ್ತೀನಿ ಗೈಸ್, ಮಳೆ ಜೋರಾಗೋಯ್ತು. ಅಲ್ಲಿ ಗೈಸ್ ನನ್ನ ಫ್ರೆಂಡ್ಸ್ ಬಂದು
ಸ್ವಲ್ಪ ಹೊತ್ತು ನಮ್ಮ ಫ್ಯಾಮಿಲಿ ಜೊತೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇದ್ದರು ಇಷ್ಟ ತನಕ. ಸೊ ಅವರು ಮನೆಗೆ ಹೊರಟರು ಅಂದರೆ 6:30 ಸಮಥಿಂಗೆಲ್ಲ ಹೊರಟರು. ಸೊ ಅವಾಗ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಜಸ್ಟ್ ತುಂಬ ಅಳ್ತಾಯಿದ್ಲು. ಸೊ ಅದಕ್ಕೋಸ್ಕರ ಸೊ ಅವರು ವೀಡಿಯೋಸ್ ನಾನು ಏನಕ್ಕೆ ಹಾಕಿಲ್ಲ ಅಂದರೆ ಅವ್ರಿಗೆ ಅದೆಲ್ಲ ಇಷ್ಟ ಆಗೋಲ್ಲ ನನ್ನ ಫ್ರೆಂಡ್ಸಿಗೆ. ಸೊ ಎಸ್ ಗೈಸ್, ಅವೆಲ್ಲ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಅವಳು ಹೇಳಿದ್ಲು ನನ್ನ ಮುಖ ಎಲ್ಲೂ ವೀಡಿಯೋಸ್ ಮಾಡಬೇಡ, ಹಾಕ್ಬೇಡ ಅಂತ. ಸೊ ಅವಳು ತುಂಬ ಹೇಳ್ತಿದ್ದಾಳೆ ಅಂದಾಗ ನಾನು ಅರ್ಥ ಮಾಡ್ಕೋಬೇಕಂದ್ಬಿಟ್ಟು ನಾನು ಅವಳು ವೀಡಿಯೋಸು ಹಾಕಿಲ್ಲ. ಸೊ ಮಾಡ್ಕೊಂಡಿದ್ದು ನಿಜ, ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ನಿಜ, ಬಟ್ ಹಾಕಲ್ಲ. ಸೊ ಎಸ್ ಗೈಸ್, ಐ ಹೋಪ್ ನಿಮ್ಗೆ ವೀಡಿಯೋ ಇಷ್ಟ ಆಗಿರುತ್ತೆ. ದವಾಸ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.